ನಾವಿವತ್ತು ಪತ್ರೊಡೆ ಯಾವ ರೀತಿ ಮಾಡುವುದಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಬೆಳ್ತಿಗೆ ಅಕ್ಕಿ 1 ಪಾವು, ಕಡಲೆಬೇಳೆ ರುಚಿಗೆ ತಕ್ಕಷ್ಟು, ತೆಂಗಿನಕಾಯಿ 1, ಬ್ಯಾಡಗಿ ಮೆಣಸಿನಕಾಯಿ 3, ಹುಣಸೆಹಣ್ಣು ಸ್ವಲ್ಪ, ಉಪ್ಪು 2 ಚಮಚ, ಇಂಗು ರುಚಿಗೆ ತಕ್ಕಷ್ಟು. ಇವಾಗ ಬೆಳ್ತಿಗೆ ಅಕ್ಕಿ ಮತ್ತು ಕಡಲೆಬೇಳೆನ 2 ಗಂಟೆಗಳ ನೆನೆ ಹಾಕಿ ಇಡಬೇಕು. ಅದರ ನಂತರ ತೆಂಗಿನ ತುರಿ, 3 ಬ್ಯಾಡಗಿ ಮೆಣಸು, ಹುಣಸೆಹಣ್ಣು, ಇಂಗು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಮೊದಲು ಇವಾಗ ನುಣ್ಣಗೆ ರುಬ್ಬಬೇಕು. ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕಿದ್ದೇನೆ. ಇದನ್ನು ಬೆಳ್ತಿಗೆ ಅಕ್ಕಿನ ಆಮೇಲೆ ಹಾಕೊಳ್ಳೋಣ. ನಾವು ಮೊದಲು ಇದನ್ನು ಸ್ಮೂತಾಗಿ ಇದೆಲ್ಲ ರುಬ್ಬಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ಹಾಕಬೇಕು. ಇವಾಗ ಸ್ವಲ್ಪ ನೀರು ಹಾಕಿ ಇನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಇವಾಗ ರುಬ್ಬಿರೋ ಹಿಟ್ಟು ರೆಡಿಯಾಗಿದೆ. ಪತ್ರೊಡೆ ಎಲೆಯ ನಾರುಗಳನ್ನು ಚೆನ್ನಾಗಿ ತೆಗೆಯಬೇಕು. ಮತ್ತು ಅದನ್ನು ಎಲೆಯನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಇವಾಗ ಯಾವ ರೀತಿಯಲ್ಲಿ ನಾವು ಪತ್ರೊಡೆಗೆ ಮಸಾಲನ ಸೇರಿಸೋದಂತ ನೋಡಿ. ಈ ಎಲೆಯನ್ನು ನಾನು ಒಂದು ಎಲೆಯನ್ನು 3-4 ಬಾರಿ ಕಟ್ ಮಾಡಿದ್ದೇನೆ. ಪತ್ರೊಡೆ ಎಲೆಯ ಹೆಲ್ತ್ ಬೆನಿಫಿಟ್ ಬಗ್ಗೆ ನೋಡೋಣ. ಮುಂದಿನ ಕಾಲದಲ್ಲಿ ಪತ್ರೊಡೆ ತಿನ್ನುವುದು ಶಕ್ತಿಯುತ ವಿಟಮಿನು ಮತ್ತು ಆ್ಯಂಟಿಆಕ್ಸಿಡೆಂಟನ್ನು ಒದಗಿಸುತ್ತದೆ. ಇದರಿಂದ ನಿಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಾಗುವಂತೆ ಮಾಡುತ್ತದೆ. ಪತ್ರೊಡೆಗೆ ಬಳಸುವ ಕೆಸುವಿನ ಎಲೆಯಲ್ಲಿ ವಿಟಮಿನ್ ಎ, ಸಿ, ಬಿ, ಫೋಲೇಟ್, ಮ್ಯಾಂಗನೀಸ್, ತಾಮ್ರ, ಪೊಟ್ಯಾಷಿಯಂ, ಕಬ್ಬಿಣ ಇದ್ದು ರಕ್ತಹೀನತೆಯನ್ನು ದೂರ ಮಾಡುತ್ತದೆ. ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುತ್ತದೆ, ಶಕ್ತಿಯನ್ನು ಒದಗಿಸುತ್ತದೆ. ರಕ್ತದೊತ್ತಡ ನಿಯಂತ್ರಣ, ಹೃದಯ ಆರೋಗ್ಯ, ಮೂಳೆ ಮತ್ತು ಹಲ್ಲು ಬಲಪಡಿಸುವುದು, ಮಧುಮೇಹಿಗಳಿಗೆ ಉತ್ತಮ. ಗ್ಲೂಕೋಸ್ ಇನ್ಸುಲಿನ್ ನಿಯಂತ್ರಣ, ತ್ವಚೆ ಮತ್ತು ದೃಷ್ಟಿಗೆ ಒಳ್ಳೆಯದು. ಬೀಟಾ ಕ್ಯಾರೋಟಿನ್, ವಿಟಮಿನ್ ಎ, ತೂಕ ಕಡಿಮೆ ಮಾಡಲು ಫೈಬರ್ ಸಹಾಯ, ದೇಹಕ್ಕೆ ದೈಹಿಕ ಶಕ್ತಿಯನ್ನು ಒದಗಿಸುವುದು, ಹಸಿವನ್ನು ಕಡಿಮೆ ಮಾಡುತ್ತದೆ. ಮೈ ಉಷ್ಣಾಂಶ ಹೆಚ್ಚಿಸಲು, ಮಳೆಗಾಲದಲ್ಲಿ ಮೈ ಬೆಚ್ಚಗಿಡಲು ಸಹಾಯಕ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಈ ವಿಡಿಯೋವನ್ನು ಎಲ್ಲಿಂದ ನೋಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ.